ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜನ ಜೈಸ್ ಕಿಚನ್. ನಿಮ್ಗೇನಾದರೂ ನಮ್ಮ ಚಾನಲ್ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಇವತ್ತು ಸಾಫ್ಟ್ ಮಲ್ಲಿಗೆ ಇಡ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ 1 ಗ್ಲಾಸ್ ಇಡ್ಲಿ ಅಕ್ಕಿ ಹಾಕ್ಕೊಳ್ಳಿ. 1 ಗ್ಲಾಸ್ ಮಾಮೂಲಿ ಅಕ್ಕಿ ತೊಗೊಳ್ಳಿ. ಎರಡನ್ನೂ ಚೆನ್ನಾಗಿ ತೊಳೆದು ನೆನೆಸಿಡಿ. ಈಗ ಅರ್ಧ ಗ್ಲಾಸ್ ಉದ್ದಿನ ಕಾಳು ತೊಗೊಳ್ಳಿ, ಮತ್ತು ಅರ್ಧ ಗ್ಲಾಸ್ ಅವಲಕ್ಕಿ ತೊಗೊಳ್ಳಿ. ಎಲ್ಲ ಸಪ್ರೇಟ್ ನೆನೆಸಿಡಿ. ನೋಡಿ, ಅಕ್ಕಿ, ಉದ್ದಿನಕಾಳು, ಅವಲಕ್ಕಿ. ಉದ್ದಿನ ಬೇಳೆನೂ ತೊಗೋಬೋದು. ನಾನಿಲ್ಲಿ ಉದ್ದಿನ ಕಾಳು ತೊಗೊಂಡಿದ್ದೀನಿ. ಎಲ್ಲ 6 ಅವರ್ ನೆನೆಸಿ. ನೋಡಿ, 6 ಅವರ್ ನೆಂದಿದೆ. ಅಕ್ಕಿ, ಉದ್ದಿನಕಾಳು ಮತ್ತು ಅವಲಕ್ಕಿ ಎಲ್ಲ ಸಪ್ರೇಟಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ಅಕ್ಕಿ ಮಾತ್ರ ಸ್ವಲ್ಪ ತರಿಯಾಗಿ ರುಬ್ಕೊಳ್ಳಿ. ಮತ್ತು ಈಗೆಲ್ಲವನ್ನು ಒಂದೇ ಪಾತ್ರೆಗೆ ಹಾಕಿ ನೋಡಿ, ಎಲ್ಲ ರುಬ್ಕೊಂಡಾಗಿದೆ. ಎಲ್ಲ ಒಂದು ಪಾತ್ರೆಗೆ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿಬಿಟ್ಟು 8 ಅವರ್ ಫರ್ಮೆಂಟೇಷನ್ ಆಗಕ್ಕೆ ಬಿಡಿ. ನೋಡಿ ಫ್ರೆಂಡ್ಸ್, ಇಡ್ಲಿ ಟೇಸ್ಟ್ ಚೆನ್ನಾಗಿ ಉದುಕ್ ಬಂದಿದೆ. ಈ ಥರ ಬಂದರೆ ಇಡ್ಲಿ ಸಾಫ್ಟಾಗಿ ಬರುತ್ತೆ. ಈಗೆಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಡ್ಲಿ ಪ್ಲೇಟ್ಗೆ ಆಯಿಲ್ನ ಗ್ರೀಸ್ ಮಾಡಿ. ಇಡ್ಲಿ ಹಿಟ್ಟನ್ನು ಹಾಕಿ ಮುಕ್ಕಾಲು ಭಾಗ ಹಾಕ್ಕೊಳ್ಳಿ. ಅದು ಬೆಂದು ಉಬ್ಬುತ್ತೆ. ಈಗ ಕ್ಲೋಸ್ ಮಾಡಿ 20 ನಿಮಿಷ ಬೇಯಕ್ಕಿಡಿ. ಈಗ ನೋಡಿ ಫ್ರೆಂಡ್ಸ್, ಇಡ್ಲಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ಸಾಫ್ಟಾಗಿ ಎಷ್ಟು ಚೆನ್ನಾಗಿದೆ. ನೋಡಿ ಫ್ರೆಂಡ್ಸ್, ಸಾಫ್ಟ್ ಮಲ್ಲಿಗೆ ಇಡ್ಲಿ ರೆಡಿಯಾಗಿದೆ. ಬನ್ನಿ ಟೇಸ್ಟ್ ಮಾಡೋಣ. ನೋಡಿ ಎಷ್ಟು ಸಾಫ್ಟಾಗಿದೆ ಮತ್ತು ಫ್ಲಫಿಯಾಗೂ ಬಂದಿದೆ. ಥ್ಯಾಂಕ್ ಯು.